ಜೈ ಭೀಮ್ ಡಿಎಂಎಸ್ ವಾಯ್ಸ್ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಇಂದಿನ ಸುದ್ದಿಯಲ್ಲಿ ತೆಲಂಗಾಣದ ಸಾಮಾಜಿಕ ಕಲ್ಯಾಣ ಗುರುಕುಲ ಶಾಲೆಗಳ ಸೆಕ್ರೆಟರಿಯಾಗಿರುವ ಐಎಎಸ್ ಅಧಿಕಾರಿ ಡಾಕ್ಟರ್ ವಿಎಸ್ ಅಲುಗು ವರ್ಷಿಣಿಯವರ ವಿವಾದಾತ್ಮಕ ಆದೇಶಗಳ ಬಗ್ಗೆ ಚರ್ಚಿಸುತ್ತೇವೆ. ಆದೇಶಗಳು ದಲಿತ ವಿದ್ಯಾರ್ಥಿಗಳ ಮೇಲೆ ತೀವ್ರ ಆಕ್ಷೇಪಣೆಗೆ ಕಾರಣವಾಗಿವೆ. ಸಂಪೂರ್ಣ ವಿವರ ತಿಳಿಯಲು ಈ ವರದಿಯನ್ನ ಕೇಳಿ. ತೆಲಂಗಾಣದ ಸಾಮಾಜಿಕ ಕಲ್ಯಾಣ ಗುರುಕುಲ ಶಾಲೆಗಳಲ್ಲಿ ದಲಿತ ಮತ್ತು ಆದಿವಾಸಿ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವನ್ನು ಒದಗಿಸುವ ಗುರಿಯಿದೆ. ಆದರೆ ಈ ಶಾಲೆಗಳ ಸೆಕ್ರೆಟರಿ ಆಗಿರುವ ಐಎಎಸ್ ಅಧಿಕಾರಿ ಡಾಕ್ಟರ್ ಅಲುಗು ವರ್ಷಿಣಿಯವರ ಒಂದು ಆಡಿಯೋ ಕ್ಲಿಪ್ ಇತ್ತೀಚೆಗೆ ವೈರಲ್ ಆಗಿದೆ. ಈ ಕ್ಲಿಪ್ನಲ್ಲಿ ದಲಿತ ವಿದ್ಯಾರ್ಥಿಗಳು ಶಾಲೆಯ ಶೌಚಾಲಯಗಳನ್ನು ಸ್ವಚ್ಛಗೊಳಿಸಬೇಕು ಎಂದು ಆದೇಶಿಸಿದ್ದಾರೆ ಎಂದು ಆರೋಪಿಸಲಾಗಿದೆ. ಈ ವಿದ್ಯಾರ್ಥಿಗಳು ಶ್ರೀಮಂತ ಕುಟುಂಬಗಳಿಂದ ಬಂದವರಲ್ಲ, ಇದು ಕಷ್ಟದ ಕೆಲಸವಲ್ಲ ಎಂದು ಅವರು ಹೇಳಿದ್ದಾರೆ ಎಂದು ವರದಿಯಾಗಿದೆ. ఒక నెలకి ఒక 20 గంటలు పనిచేసి ఉంటారు. దట్ ఇస్ నాట్ ఎ హ్యూజ్ లాస్ లాగా ప్రొజెక్ట్ చేసి మా పిల్లలతో పాటు పని అంటే పిల్లలతో పాటు పని తీసుకుంటాము. మన ఈ పిల్లలు దే ఆర్ నాట్ ఫ్రమ్ టూ మచ్ పాష్ సొసైటీ వేర్ వాళ్ళు వెళ్ళి కూర్చున్న వెంటనే టేబుల్ మీద భోజనం వచ్చేస్తుంది, వాళ్ళ ఇంట్లో ఇలా కొడితే క్లీనింగ్ మనుషులు ఉంటారు. అలాంటి పిల్లలు కాదు. Who will clean their rooms? Okay, once స్వీపర్ వెళ్ళి క్లీన్ చేస్తారు, నాలుగోసారి పిల్లలు ఎందుకు క్లీన్ చేసుకోరు? పిల్లలతో పాటు టాయిలెట్ కడిపిస్తున్నారు. Why can't they clean their own toilets? What is wrong in it? Teach them cleaning, Shramdan. Why they can't do? They must do. తర్వాత వాళ్ళకి షోకాస్ నోటీస్ ఇచ్చి అలాంటి పేరెంట్ని బయటకు పంపించేస్తాం. అండ్ ఒక్కొక్క స్కూల్లో వెళ్ళి చూస్తే రూమ్స్ లో, రెసిడెన్షియల్ రూమ్స్ లో బూజ్ ఉంది. ఆ బూజ్ కూడా పిల్లలు క్లీన్ చేయలేదు. Why they cannot do? I am still not understanding. Let them learn to live. Let them learn to keep their environment clean. ರಾಷ್ಟ್ರೀಯ ಎಸ್ಸಿ ಆಯೋಗವು ಈ ವಿವಾದವನ್ನು ಗಂಭೀರವಾಗಿ ಪರಿಗಣಿಸಿದೆ. ಜೂನ್ 1, 2025 ರಂದು ಆಯೋಗದ ನಿರ್ದೇಶಕ ಡಾಕ್ಟರ್ ಜೆ ಸುನೀಲ್ ಕುಮಾರ್ ಅವರು ಡಾಕ್ಟರ್ ಅಲುಗು ವರ್ಷಿಣಿಗೆ ನೋಟಿಸ್ ಜಾರಿಗೊಳಿಸಿದ್ದಾರೆ. ತೆಲಂಗಾಣದ ಮುಖ್ಯ ಕಾರ್ಯದರ್ಶಿ ಮತ್ತು ಡಿಜಿಪಿಗೆ 15 ದಿನಗಳ ಒಳಗೆ ಕ್ರಮ ಕೈಗೊಂಡ ವರದಿ ಸಲ್ಲಿಸುವಂತೆ ಸೂಚಿಸಲಾಗಿದೆ. ಈ ಕ್ರಮವು ಸರ್ಕಾರದ ಮೇಲೆ ಒತ್ತಡ ಹೆಚ್ಚಿಸಿದೆ ಮತ್ತು ಈ ವಿಷಯದಲ್ಲಿ ಶೀಘ್ರ ಕ್ರಮಕ್ಕೆ ಒತ್ತಾಯವೂ ಜೋರಾಗಿದೆ. ಈ ವಿವಾದವು ಭಾರತದ ಅಧಿಕಾರಶಾಹಿಯಲ್ಲಿ ಜಾತಿ ತಾರತಮ್ಯದ ಆರೋಪಗಳನ್ನು ಮತ್ತೆ ಮುನ್ನೆಲೆಗೆ ತಂದಿದೆ. ಗುರುಕುಲ ಶಾಲೆಗಳು ದಲಿತ ಮತ್ತು ಆದಿವಾಸಿ ವಿದ್ಯಾರ್ಥಿಗಳಿಗೆ ಸಬಲೀಕರಣದ ಮೂಲಕ ಶಿಕ್ಷಣವನ್ನು ಒದಗಿಸಬೇಕಾದರೂ ಇಂತಹ ಆದೇಶಗಳು ಈ ಉದ್ದೇಶವನ್ನು ದುರ್ಬಲಗೊಳಿಸುತ್ತದೆ ಎಂದು ಹಲವಾರು ಹೋರಾಟಗಾರರು ಆರೋಪಿಸಿದ್ದಾರೆ. ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಈ ಶಾಲೆಗಳಿಗೆ ಕಳುಹಿಸಲು ಹಿಂಜರಿಯುತ್ತಿದ್ದಾರೆ ಎಂದು ವರದಿಗಳಿವೆ. ಇದು ಶಿಕ್ಷಣ ವ್ಯವಸ್ಥೆಯ ಮೇಲೆ ದೀರ್ಘಕಾಲೀನ ಪರಿಣಾಮ ಬೀರಬಹುದು. ನಮ್ಮ ದೇಶದ ಸಂವಿಧಾನವು ಸಮಾನತೆ ಮತ್ತು ನ್ಯಾಯವನ್ನು ಕಲ್ಪಿಸುವ ಉತ್ತಮ ಚೌಕಟ್ಟನ್ನು ಒದಗಿಸಿದೆ. ಆದರೆ ಕೆಲವು ಕೋಮುವಾದಿ ಮನೋಭಾವದ ಅಧಿಕಾರಿಗಳು ಈ ತತ್ವಗಳನ್ನು ಉಲ್ಲಂಘಿಸುತ್ತಿದ್ದಾರೆ. ಈ ವಿವಾದದ ಫಲಿತಾಂಶವು ಗುರುಕುಲ ಶಾಲೆಗಳ ಭವಿಷ್ಯವನ್ನು ರೂಪಿಸಬಹುದು. ನೀವು ಈ ಬಗ್ಗೆ ಏನು ಯೋಚಿಸುತ್ತೀರಿ? ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಮತ್ತು ಇಂತಹ ಮಹತ್ವದ ಸುದ್ದಿಗಳಿಗಾಗಿ ಡಿಎಂಎಸ್ ವಾಯ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.